ಆತ್ಮೀಯ ಕನ್ನಡದ ಬಂಧುಗಳಿಗೆ ನಮಸ್ಕಾರ. ನಾನು ಹಿಂದೆ ರಾಜ್ಯಸಭೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಆಗ್ತಾ ಇದ್ದಂಥ ಅನ್ಯಾಯಗಳ ಬಗ್ಗೆ ಅಲ್ಲಿ ಪ್ರಶ್ನೆಯನ್ನು ಮಾಡಿದ್ದೆ. ನನ್ನ ಒಂದು ಕಾಳಜಿ ನನ್ನ ಒಬ್ಬನ ಬಗ್ಗೆ ಅಲ್ಲ, ನನ್ನ ಕಾಳಜಿ ಉದ್ಯಮದ ಬಗ್ಗೆ. ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಸಿನಿಮಾ ಇವತ್ತು ರಿಲೀಸ್ ಆಯಿತು ಅಂದರೆ ಇಮಿಡಿಯೇಟ್ ಒಂದು ಶೋ ಮುಗಿತಾ ಇದ್ದಂಗೆ ಆ ಚಿತ್ರ ಇವತ್ತು ಆನ್ಲೈನಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಹೇಗೆ ಆಗ್ತಿದೆ ಗೊತ್ತಿಲ್ಲ, ಎಲ್ಲರೂ ಡೌನ್ಲೋಡ್ ಮಾಡ್ತಿದ್ದಾರೆ, ನೋಡ್ತಾ ಇದ್ದಾರೆ. ಎರಡು ವಿಷಯನ ನಿಮಗೆ ಹೇಳ್ತೀನಿ. ಕಷ್ಟಪಟ್ಟು ಒಂದು ಒಳ್ಳೆ ಚಿತ್ರ ಮಾಡಬೇಕು, ಮತ್ತು ಇದು ಉದ್ಯಮ. ನಾವು ಇದು ಚಿತ್ರ ಮಾಡಿ ನಮಗೆ ನಿರ್ಮಾಪಕರಿಗೇನು ಬೆನಿಫಿಟ್ಸ್ ಇಲ್ಲ, ಬರೀ ನಾವು ಸಂತೋಷಕ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಬಳಕೆ ಮಾಡೋದಿಲ್ಲ. ಇಟ್ಸ್ ಎ ವ್ಯಾಪಾರ. ಎಲ್ಲ ಭಾಷೆಗಳಲ್ಲಿ ವ್ಯಾಪಾರ ಇದೆ. ಇದು 80 ವರ್ಷದ ಸಿನಿಮಾ ರಂಗ, ಇಡೀ ಭಾರತೀಯ ಚಿತ್ರರಂಗ. ಒಳ್ಳೆ ಚಿತ್ರ ಮಾಡಿದ್ರೆ ಜನಕ್ಕೆ ಇಷ್ಟ ಆದರೆ ನೋಡ್ತಾರೆ, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ. ಇದು ಅವತ್ತಿಂದನೂ ನಾವು ನೋಡ್ಕೊಂಬಂದಿದ್ದೀವಿ. ಆದರೆ ಈಗ ನಿಮಗೆ ಪಿಕ್ಚರ್ ರಿಲೀಸ್ ಆಗಿದ ತಕ್ಷಣವೇ ಮಾರ್ನಿಂಗ್ ಶೋ ಆದಮೇಲೆ ನಿಮಗೆ ಬಿಟ್ವೀನ್ 2 ಗಂಟೆಯಿಂದ 4 ಗಂಟೆ ಒಳಗಡೆ ಇಡೀ ರಾಜ್ಯದಲ್ಲಿ ನಿಮಗೆ ಎಲ್ಲ ಮೊಬೈಲಲ್ಲೂ ಫಿಲಮ್ ಬರ್ತದೆ ಅಂದರೆ ಥಿಯೇಟ್ರಿಗೆ ಯಾರೂ ಬರೋದಿಲ್ಲ. ಯಾಕಂದರೆ ನಮ್ಮ ಕೈನಲ್ಲೇ ಮೊಬೈಲಲ್ಲೇ ನಾವು ನೋಡ್ಕೋತೀವಿ ಅನ್ನೋ ಸಿಸ್ಟಮ್ ಇದೆ. ನೋಡೋರ್ಗೆ ಅನ್ನಿಸ್ಬೋದು ನಮ್ಮ ಮೊಬೈಲಲ್ಲಿ ಬರ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಆದರೆ ಇದು ಎಂಥ ದೊಡ್ಡ ಕ್ರೈಮ್ ಅಂದರೆ, ಈಗ ಸಾಮಾನ್ಯವಾಗಿ ಒಂದು ಸಣ್ಣ ಕಳ್ತನ ಯಾರಾದರೂ ಮಾಡಿದ್ರು ಅಂದರೆ ಅವನಿಗೆ IPC ಸೆಕ್ಷನ್ನು, ಯಾವುದೋ ಒಂದು ಕಾನೂನು, ಅವನಿಗೊಂದು ಜೈಲು ಅಂತ ಇರುತ್ತೆ. ಒಂದು ಆಕ್ಸಿಡೆಂಟ್ ಆದರೆ ಒಂದು ಕೇಸ್ ಇರುತ್ತೆ, ಒಂದು ಬ್ಯಾಂಕ್ ದರೋಡೆಗೆ ಒಂದು ಕೇಸ್ ಇರುತ್ತೆ, ಕೊಲೆಗೆ ಒಂದು ಕೇಸ್ ಇರುತ್ತೆ. ಆದರೆ ಇವತ್ತು ಆನ್ಲೈನಲ್ಲಿ ಒಬ್ಬ ನಿರ್ಮಾಪಕ ಹಾರ್ವೆಸ್ಟ್ ಮಾಡಿದಂಥ ಪಿಕ್ಚರು, ಅಥವಾ ಒಬ್ಬನಿಗೆ ಗೊತ್ತು ಎಲ್ಲೆಲ್ಲಿಂದ ದುಡ್ಡು ತಂದಿರ್ತಾನೆ, ಹ್ಯಾಕ್ ತಂದಿರ್ತಾನೆ, ಅವನು ಯಾಕೆ ಸಿನಿಮಾ ಮಾಡ್ತಾನೆ, ಎಷ್ಟು ಕಷ್ಟಪಟ್ಟಿರ್ತಾನೆ, ಎಷ್ಟು ಬಡ್ಡಿ ಕಟ್ಟಿರ್ತಾನೆ. ಒಂದು ಹೆಮ್ಮೆನೂ ಇರುತ್ತೆ, ನಾನೊಂದು ಕನ್ನಡ ಸಿನಿಮಾ ಮಾಡ್ದೇನೋ ಒಂದು ಹೆಮ್ಮೆ ಇರುತ್ತೆ. ಜೊತೆಗೆ ಅದರಿಂದ ನಾನು ಹಾಕಿದ ದುಡ್ಡಲ್ಲಿ ನನಗೇನೋ ಬರುತ್ತೆ ಅನ್ನೋ ನಂಬಿಕೆನೂ ಕೂಡ ಇರುತ್ತೆ. ಇವತ್ತು ಈ ಸಿನಿಮಾವನ್ನು ಕಳ್ತನ ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಒಂದು ಕೊಲೆಗೆ ಸಮಾನ.